ಸೈಲೆಂಟ್ 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 ಅಂತ ನನ್ನ ಹೆಸರು ಚೇಂಜ್ ಮಾಡ್ಕೊಂಡ್ಯಾ? ನಾನು ಕರೀ ಸೈಲೆಂಟ್ನ, ನಿನ್ನಲ್ಲ. ಸುಮ್ಮನೆ ನನ್ನ ಮನೇಲಿಲ್ಲ, ಆಚೆ ಹೋಗಿದ್ದಾರೆ ಅನ್ಸುತ್ತೆ. ಊಟ ಮಾಡ್ಕೊಂಡು ಬಂದ್ರಲ್ಲ, ಟವಲ್ ಕೇಳ್ತೀರೇನೋ ಅಂತ ಓಡ್ ಬಂದೆ. ಟವಲ್ ಕೇಳ್ತೀನಿ ಅಂತ ಗೊತ್ತಿದ್ಮೇಲೆ ಟವಲ್ನ ತರೋದು ಜಾಣ್ತಾನೆ. ಎಲ್ಲಿ ಟವಲ್? ಭಾರ್ಗವಿ LLB ಮಾರ್ಚ್ 3ರಿಂದ ರಾತ್ರಿ 8:30ಕ್ಕೆ. ಪರವಾಗಿಲ್ಲ ರೀ, ನಿಮ್ಮ ಹೆಂಡತಿ ಸರ್ಗಲ್ವಾ ಒರೆಸ್ಕೊಳ್ಳಿ. ಗಂಡ ಊಟ ಮಾಡಿದ ಕೈನ ಹೆಂಡತಿ ಸರ್ಗಲ್ ಒರೆಸ್ಕೊಂಡ್ರೆ ಹೆಂಡತಿಗೂ ಖುಷಿ ಆಗುತ್ತೆ. ಏನಾಗಿದೆ ನಿನಗೆ ತಲೆ? ದತ್ತು, ನನ್ನ ಫ್ರೆಂಡ್ ವೈಜಯಂತಿ ಇದ್ದಾರಲ್ಲ, ಅವ್ರ ಮನೇಲಿ ಕಾಕ್ಟೇಲ್ ಪಾರ್ಟಿ ಇದೆ. ನಾನು ಹೇಮ ಹೋಗ್ಬರ್ತೀನಿ. ಸರಿ ಅಕ್ಕ. ನೇತ್ರ ಬರ್ತಿಲ್ವಾ? ನೇತ್ರ ಆಗಲೇ ದಿನ ಆಚೆ ಹೋಗಿದ್ದಾರೆ. ನೇತ್ರ ಬರೋದು ಲೇಟ್ ಆಗುತ್ತೆ ಅಂತ ಹೇಳಿದಾಳೆ. ಫ್ರೆಂಡ್ ಜೊತೆಗೆ ಇರ್ತಾನೆ, ನಾನೆಲ್ಲ ಕ್ರಾಸ್ ಚೆಕ್ ಮಾಡಿ ಕಳ್ಸಿದ್ದೀನಿ. ನೋ ವರೀಸ್. ಆದರೂ ಲೇಟಾಗಿ ಬರ್ತಾರೆ ಅಂದರೆ? ಪರವಾಗಿಲ್ಲ ದತ್ತು, ಅವ್ರ ಜೊತೆ ಅವ್ರ ಫ್ರೆಂಡ್ ಜೊತೆ ಮಾತಾಡಿದ್ದೀನಿ, ಯೋಚನೆ ಮಾಡಬೇಡ. ಹಾಂ ಸರಿ ಅಕ್ಕ. ಹಾಗೆ ಕಿಶೋರ್ ಸುದರ್ಶನ್ ಕೂಡ ಕೆಲಸ ಮೇಲೆ ಆಚೆ ಹೋಗಿದ್ದಾರೆ. ಮನೇಲಿ ಮಕ್ಕಳು ಮಾತ್ರ ಇರೋದು. ಮಕ್ಕಳನ್ನ ದೃಷ್ಟಿ ಮಲಗಿಸ್ತಾರಲ್ವಾ? ಏನು ಋಷಿ? ಹಾಂ ಚಿಕ್ಕಮ್ಮರಿ, ನಾನು ಮಲಗಿಸ್ತೀನಿ, ನಿಮ್ಮ ಮಕ್ಕಳು ಚಿಂತೆ ಬಿಡಿ. ಓ, ಈಗ ಮನೇಲಿ ನಾನು ಒಬ್ಬನೇ? ರೀ, ನಾನು ಮಕ್ಕಳು ಇದೀವಲ್ಲ. ನನಗೆ ಸುಸ್ತಾಗ್ತಿದೆ, ಹೋಗಿ ಮಲ್ತೀನಿ. ಊಟ ಆಗಿದ ತಕ್ಷಣ ಮಲಗಬಾರ್ದು ರೀ, ಒಂದು ಸ್ವಲ್ಪ ಆಚೆ ಓಡಾಡಿ, ಜೀವನ ಆಗುತ್ತೆ. ಸುಸ್ತಾಗ್ತದೆ ಅಂತ ನನ್ನ ತಮ್ಮ ಹೇಳ್ತಿದ್ದಾನೆ ತಾನೆ. ಅವ್ನು ರೆಸ್ಟ್ ಮಾಡಿ ಬಿಡು, ಅವ್ನಿಗೆ ಅದೇ ಒಳ್ಳೇದು. ನಾನು ನಮ್ಮ ಯಜಮಾನ್ರಿಗೆ ಅದನ್ನೇ ಹೇಳ್ತೀನಿ ಚಿಕ್ಕಮ್ಮರೆ, ಊಟ ಆಗಿದ ತಕ್ಷಣ ಮಲಗಬಾರ್ದು, ಅದು ಒಳ್ಳೇದಲ್ಲ. ನಾನು ಮಲ್ತೀನಕ್ಕ. ಹೋಗಿ ಚೆನ್ನಾಗಿ ರೆಸ್ಟ್ ಮಾಡಿದ್ರು. ದತ್ತ, ಬಂದಾಗ ನೋಡ್ತಾ ಇದ್ದೀನಿ, ಹೇಗೇನಾಗಿದೆ? ಯಾಕೆ ಇಟ್ಕೊಂಡಿದ್ಯಾ? ಅಕ್ಕ ಇಲ್ಲ ಅಕ್ಕ, ಅಕ್ಕ ನಿರೀಕ್ಷೆ ಹೇಳ್ತೀನಿ, ನಿನ್ನ ಜೋಪಾನ ಕರ್ಕೊಂಡು ಬರೋಕ್ಕೆ. ಗುಡ್ ನೈಟ್. ಸರಿ ದತ್ತು, ಗುಡ್ ನೈಟ್. ಕೈ ಇನ್ನೂ ಹಸಿಯಾಗಿದೆ, ಒರೆಸ್ಕೊಳ್ಳಿ.